ನಮಸ್ಕಾರ ಸ್ನೇಹಿತರೆ, ಇಂದು ಅಂದರೆ ಚಂದ್ರಗ್ರಹಣವನ್ನು ಸಂಭವಿಸುವ ಸಾಧ್ಯತೆ ಇದೆ. ಯಾವಾಗ ಈ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣವನ್ನು ಸಂಭವಿಸುತ್ತವೆ ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿ ನೋಡೋಣ ಬನ್ನಿ. 2023ರಲ್ಲಿ ಸೂರ್ಯಗ್ರಹಣ ಹಾಗೂ ಚಂದ್ರಗ್ರಹಣವು ಖಗೋಳ ವಿಜ್ಞಾನದಲ್ಲಿ ಸಾಮಾನ್ಯ ಪ್ರಕ್ರಿಯೆ ಕೂಡ ಒಂದು ಆಗಿದೆ. 2023ರಲ್ಲಿ ಅಂದರೆ ಸಹ 2 ಚಂದ್ರಗ್ರಹಣ ಮತ್ತು 2 ಸೂರ್ಯಗ್ರಹಣ ಸಂಭವಿಸಲಿದೆ. 2024ರಲ್ಲಿ ಸಹ ಗ್ರಹಣಗಳಿದ್ದು ಯಾವಾಗ ಯಾವ ಗ್ರಹಣಗಳು ಇದೆ ಎನ್ನುವುದು ನೋಡೋಣ ಬನ್ನಿ. ವೈದಿಕೀಯ ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ನೋಡುವುದಾದರೆ ಗ್ರಹಣಗಳು ಬಹಳ ಮುಖ್ಯವಾದ ಘಟನೆಯಾಗಿದೆ. ವೈಜ್ಞಾನಿಕ ದೃಷ್ಟಿಕೋನದಿಂದ ಗ್ರಹಣ ಘಟನೆಯು ಖಗೋಳ ಘಟನೆ ಆದರೂ ಸಹ ಅದು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಎಂದು ಸಂಭವಿಸುತ್ತದೆ. ಭೂಮಿ ನೆರಳು ಚಂದ್ರನ ಮೇಲೆ ಬಿದ್ದಾಗ ಅದು ಚಂದ್ರಗ್ರಹಣ ಎಂದು ಕೂಡ ಕರೆಯುತ್ತಾರೆ. ಈ ಗ್ರಹಣವು ನಾವು ನೋಡಬಾರದು ಎಂದು ಕೂಡ ಹೇಳಲಾಗಿದೆ. ಆ ಸಮಯದಲ್ಲಿ ಅಂದರೆ ಗ್ರಹಣದ ಕಾಲದಲ್ಲಿ ಯಾವುದೇ ಶುಭ ಅಥವಾ ಶುಭ ಕಾರ್ಯಗಳನ್ನು ಮಾಡಬಾರದು. ಇನ್ನು 2024ರಲ್ಲಿ ಸಹ 4 ಗ್ರಹಣಗಳು ನಡೆಯಲಿವೆ. 2 ಚಂದ್ರಗ್ರಹಣ ಮತ್ತು 2 ಸೂರ್ಯಗ್ರಹಣ. ಆಯುಧ ಜ್ಯೋತಿಷ್ಯದ ಪ್ರಕಾರ ನೋಡುವುದು ಆದರೆ ಇದರ ಪ್ರಕಾರ 2024ರಲ್ಲಿ ಮೊದಲನೆಯ ಚಂದ್ರಗ್ರಹಣ ಯಾವಾಗ ಅಂದರೆ ಮಾರ್ಚ್ 25ರಿಂದ ಸೋಮವಾರ ಸಂಭವಿಸಲಿದೆ. ಹಾಗೆ ಮೊದಲನೆಯ ಸೂರ್ಯಗ್ರಹಣವು ಸೋಮವಾರ ಏಪ್ರಿಲ್ 8, 2024ರಂದು ನಡೆಯುತ್ತದೆ. ಹಾಗೆ 2024ರಲ್ಲಿ ಎರಡನೆಯ ಚಂದ್ರಗ್ರಹಣವು ಬುಧವಾರ ಸೆಪ್ಟೆಂಬರ್ 18, 2024ರಂದು ಹಾಗೂ ಎರಡನೇ ಮತ್ತು ಕೊನೆಯ ಗ್ರಹಣ ಸೂರ್ಯಗ್ರಹಣವಾಗಿದ್ದು ಅದು ಬುಧವಾರ ಅಕ್ಟೋಬರ್ 2 ಮತ್ತು 24ರಿಂದ ನಡೆಯಲಿದೆ ಎಂದು ಹೇಳಲಾಗಿದೆ. ಜ್ಯೋತಿಷ್ಯದ ಪ್ರಕಾರ 2024ರಲ್ಲಿ ಮೊದಲನೇ ಗ್ರಹಣವು ಮಾರ್ಚ್ 25ರಿಂದ ನಡೆಯಲಿದೆ. ಆದರೆ ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಈ ಗ್ರಹಣವು 4 ಗಂಟೆ 36 ನಿಮಿಷ ಕಾಲ ಇರುತ್ತದೆ ಎಂದು ಕೂಡ ಹೇಳಲಾಗಿದೆ. 2024ರಲ್ಲಿ ವರ್ಷದ ಮೊದಲನೆಯ ಸೂರ್ಯಗ್ರಹಣವು ಅಂದರೆ ಏಪ್ರಿಲ್ 8ರಿಂದ ಸಂಭವಿಸಲಿದೆ. ಇದು ಕೂಡ ಭಾರತದಲ್ಲಿ ಗೋಚರಿಸುವುದಿಲ್ಲ. ಹಾಗೆ ಎರಡನೆಯ ಸೂರ್ಯಗ್ರಹಣವು ಅಕ್ಟೋಬರ್ 2ರಿಂದ ಸಂಭವಿಸುತ್ತದೆ. ಹಾಗಾಗಿ ಸ್ನೇಹಿತರೆ, ಯಾವ ರೀತಿಯಾಗಿ 2024ರಲ್ಲಿ ಯಾವ ದಿನದಲ್ಲಿ ಯಾವ ಸಮಯಕ್ಕೆ ಹೇಗೆ ಸೂರ್ಯ ಮತ್ತು ಚಂದ್ರಗ್ರಹಣಗಳು ಸಂಭವಿಸುತ್ತವೆ ಎನ್ನುವುದರ ಬಗ್ಗೆ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ತಿಳಿದುಕೊಂಡಿರುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡಿ.